ದ್ವಿಜರು ಭಾಗ 7 ದ್ವಿಜರು ಭಾಗ 7 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ದ್ವಿಜರು ಭಾಗ 7 ಅನ್ನು ಕೇಳ್ತಾ ಇದ್ದೀರಿ. 7ನೇ ಭಾಗದಲ್ಲಿ ನಡೀತಾ ಇದೆ. ಇದು ಮಹಾಪುರಾಣ ಶಾಸ್ತ್ರದ 38ನೆಯ ಪರ್ವದಲ್ಲಿ ನಡೀತಿರುವಂಥ ವಿಷಯ. ಇದ್ರ ಒಳಗಡೆ ನಿಮಗೆ ಹಿಂದೆ 6 ಭಾಗಗಳು ನಡೆದು ಹೋಗಿದ್ದಾವೆ. ಅದರ ಒಳಗಡೆ 280 ಶ್ಲೋಕಗಳ ಅರ್ಥಗಳನ್ನು ಹೇಳಿದ್ದಾಗಿತ್ತು. ಈಗ ನಿಮಗೆ 7ನೇ ಭಾಗ ನಡೀತಾ ಇದೆ. ಅಂದರೆ ಮಹಾಪುರಾಣ ಶಾಸ್ತ್ರ 38ನೆಯ ಪರ್ವದಲ್ಲಿ ಶ್ಲೋಕಗಳ ಅರ್ಥ ನಡೀತಿತ್ತು. ಅಲ್ಲಿ ನಿಮಗೆ 280 ಶ್ಲೋಕಗಳು ಹಿಂದೆ ಹೇಳಿದ್ದಿತ್ತು. ಅವುಗಳನ್ನ ಕೇಳ್ಕೊಬರ್ರಿ. ಈಗ ಮುಂದೆ ಪ್ರಾರಂಭ ಆಗ್ತದೆ. ಶ್ಲೋಕ 281ರ ಅರ್ಥ. ಸಮಂಜಸತ್ವದೊಡನೆ ಕುಲಪಾಲನೆ, ಮತಿಪಾಲನೆ, ಆತ್ಮಪಾಲನೆ, ಪ್ರಜಾಪಾಲನೆ ಇದು ರಾಜರ ಕರ್ತವ್ಯ ಇದೆ. ಶ್ಲೋಕ 282ರ ಅರ್ಥ. ಆದ್ದರಿಂದ ನೀನು ಕ್ಷತ್ರಿಯರ ಸಂಬಂಧಿ ಧರ್ಮ ವಿಧಿ ಪ್ರಕಾರವಾಗಿ ಪಾಲಿಸಿ ರಾಜ್ಯದಲ್ಲಿ ಇದ್ದು ಯಶ, ಧರ್ಮ, ವಿಜಯ ಈ 3 ಸಂಪಾದಿಸು. ಶ್ಲೋಕ 283ರ ಅರ್ಥ. ಬಹಳ ಶಾಂತವಾದ ಮನಸ್ಸು ಇರುವವರು, ವಿವೇಕ ಜ್ಞಾನ ಉತ್ಪತ್ತಿ ಉಳ್ಳವರು ಆದಂತಹ ಆ ಸ್ವಾಮಿಯು ಮಗನಿಗೆ ಬುದ್ಧಿ ಹೇಳಿ ಪರಿನಿಷ್ಕ್ರಮಣದಲ್ಲಿ ದೇವೇಂದ್ರರಿಂದ ಪೂಜಿಸಲ್ಪಟ್ಟನು. ಶ್ಲೋಕ 284ರ ಅರ್ಥ. ಆನಂತರ ಎಲ್ಲರಿಗೂ ಅಧಿಕವಾಗಿ ದಾನ ಕೊಟ್ಟು ಚಕ್ರವರ್ತಿ ಪದವಿಯನ್ನು ತ್ಯಾಗ ಮಾಡಿ ಆ ರಾಜಾದಿರಾಜನು ಮನೆಯಿಂದ ವನಕ್ಕೆ ಅಂದರೆ ಕಾಡಿಗೆ ಹೊರಡುತ್ತಾನೆ. ಶ್ಲೋಕ 285ರ ಅರ್ಥ. ಪ್ರಮುಖರಾದಂತಹ ರಾಜರು 7 ಹೆಜ್ಜೆವರೆಗೆ ಪಾಲ್ಕಿಯನ್ನು ಭೂಮಿಯಿಂದ ಎತ್ತುತ್ತಾರೆ. ಮುಂದೆ ಭಕ್ತಿ ವಿಶಿಷ್ಟರಾದಂತಹ ದೇವೇಂದ್ರರ ಹೆಗಲ ಮೇಲೆ ಹೊರಲ್ಪಡುತ್ತದೆ ಆ ಪಲ್ಲಕ್ಕಿ. ಶ್ಲೋಕ 286ರ ಅರ್ಥ. ಆ ಪಲ್ಲಕ್ಕಿಯು ಪ್ರಕಾಶಮಾನವಾದ ರತ್ನಗಳಿಂದ ನಿರ್ಮಿತವಾದ ಭೂಮಿ ಕಡೆಗೆ ಬರುತ್ತಿರುವಂತಹ ಸೂರ್ಯ ವಿಮಾನದಂತೆ ಕಾಣುತ್ತದೆ. ಆ ಪಲ್ಲಕ್ಕಿಯನ್ನು ಏರಿದನು. ಶ್ಲೋಕ 287ರ ಅರ್ಥ. ಸುರ ಅಸುರರ ವಿಮಾನಗಳು ಆಕಾಶದ ಎಲ್ಲ ಪ್ರದೇಶವನ್ನು ಮುಚ್ಚಿಬಿಟ್ಟವು. ಸೂರ್ಯನ ಬೆಳಕು ಕೂಡ ನುಗ್ಗಲು ಅಲ್ಲಿ ಅವಕಾಶವೇ ಇಲ್ಲ. ಅಷ್ಟು ದಟ್ಟಣೆ ಆಗಿ ಹೋಯಿತು ಆಕಾಶ. ಅಂದರೆ ಅಷ್ಟು ದೊಡ್ಡ ವೈಭವವೇ ನಡೆದು ಹೋಯಿತು. ಇನ್ನು ಶ್ಲೋಕ 288 ಅದರ ಅರ್ಥ. ರಾಜರುಗಳು ಹೊಸದಾಗಿ ರಾಜ್ಯವನ್ನು ಪಡೆದಂತಹ ರಾಜಕುಮಾರನನ್ನು ಮುಂದೆ ಮಾಡಿಕೊಂಡು ಬಹಳ ಪ್ರೀತಿಯಿಂದ ಅವನನ್ನು ಹಿಂಬಾಲಿಸಿ ಹೊರಟರು. ಯಾಕೆಂದರೆ ಅವರ ಮಗನಿಗೆ ಹೊಸದಾಗಿ ರಾಜ್ಯದಲ್ಲಿ ಕೂರಿಸಿ ಅವನಿಗೆ ರಾಜ್ಯ ಕೊಟ್ಟಿರ್ತಾರೆ ನೋಡ್ರಿ, ಹಾಗಾಗಿ. ಶ್ಲೋಕ 289. ಚಕ್ರವರ್ತಿಯು ಸಾಮ್ರಾಜ್ಯ ತ್ಯಾಗ ಮಾಡಿದ್ದರಿಂದ ಸ್ವಾಮಿಯ ಸಾನ್ನಿಧ್ಯ ತಪ್ಪಿ ಕಳೆಗುದ್ದಿದಂತಹ ಆ ರತ್ನ ಸಹಿತಗಳಾದ ನಿಧಿಗಳ ಸಮೂಹ ಹಿಂಬಾಲಿಸಿ ಬಂದವು. ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಏನಾಗಿತ್ತು ಅಂದರೆ ಈ ಚಕ್ರವರ್ತಿ ಸಂಬಂಧದಿಂದ ಅಲ್ಲಿ ಆವಾಗ ಇದ್ದುವಲ್ಲ 14 ರತ್ನ, 9 ನಿಧಿ, 14 ರತ್ನ ಇತ್ತವಲ್ಲ, ಅವು ಎಲ್ಲ ಒಂದು ರೀತಿ ಕಳೆಗುಂದಿದಂತಾಗಿ ಈಗ ಅವ್ರನ್ನ ಹಿಂಬಾಲಿಸಿ ಹೊಂಟುಬಿಟ್ಟವೆಲ್ಲ. ಶ್ಲೋಕ 290. ಷಡಂಗ ಸೈನ್ಯವು ಹಿಂಬಾಲಿಸಿತು. ಆಗ ಆಕಾಶದಲ್ಲಿ ಪತಾಕೆಗಳು ಹಾರುತ್ತಿದ್ದವು. ಶ್ಲೋಕ 291 ಅದರ ಅರ್ಥ. ದೇವವಾದ್ಯಗಳು ಧ್ವನಿ ಮಾಡುತ್ತಿದ್ದವು. ಅಪ್ಸರೆಯರು ನೃತ್ಯ ಮಾಡ್ತಿದ್ರು. ಕಿನ್ನರ ಸ್ತ್ರೀಯರು ಗಂಭೀರವಾದ ಧ್ವನಿಯಿಂದ ಮಂಗಳ ಹಾಡ್ತಾ ಇದ್ರು. ಶ್ಲೋಕ 292 ಮತ್ತು 293 ಇದರ ಅರ್ಥ. ಈ ಸ್ವಾಮಿಯು ಒಂದು ಪವಿತ್ರವಾದ ಪ್ರದೇಶದಲ್ಲಿ ಬಂದು ವಿಶಾಲವಾದ ಕಲ್ಲಿನ ಮೇಲೆ ನಿಂತನು ಮತ್ತು ಈಗ ನಿರ್ವಾಣ ದೀಕ್ಷೆ ಸ್ವೀಕಾರ ಮಾಡುವವನು, ಆಶ್ಚರ್ಯಕರ ಉನ್ನತಿ ಉಳ್ಳವನು, ದೇವೇಂದ್ರರಿಂದ ಶ್ರೇಷ್ಠವಾದ ಪೂಜೆಗೆ ಒಳಗಾದನು. ಶ್ಲೋಕ 294ರ ಅರ್ಥ. ಇಲ್ಲಿ ಸ್ವಾಮಿಯ ಕೇಶ ಅಂದರೆ ಕೂದಲಿನ ಪೂಜೆ ಮೊದಲು ನೋಡಿ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಇನ್ನೊಂದ್ಸಲ ಕೇಳ್ರಿ. ಶ್ಲೋಕ 294ರ ಅರ್ಥ. ಇಲ್ಲಿ ಸ್ವಾಮಿಯ ಕೇಶ ಅಂದರೆ ಕೂದಲಿರ್ತದೆ ನೋಡಿ, ಕೂದಲಿನ ಪೂಜೆ
ಮೊದಲಾದ ವಿಧಿಗಳು ಎಲ್ಲವೂ ಮಹಾಪುರಾಣದಲ್ಲಿ ಹಿಂದೆಯೇ ವೃಷಭನಾಥರ ಪರಿನಿಷ್ಕ್ರಮಣ ಕಲ್ಯಾಣದಲ್ಲಿ ಹೇಳಲಾಗಿದೆ. ಅಲ್ಲಿಂದನೇ ಕೇಳ್ಕೊಳ್ರಿ. ಅಂದರೆ ಇಲ್ಲಿ ವೃಷಭನಾಥ ಭಗವಾನರ ಪರಿನಿಷ್ಕ್ರಮಣ ಅಂದರೆ ದೀಕ್ಷಾ ಕಲ್ಯಾಣ ಯಾವಾಗ ಆಯಿತು ಆವಾಗ ಅಲ್ಲಿ ಭಾಳ ವಿಸ್ತಾರವಾಗಿ ಹೇಳಲಾಗಿದೆ. 162 ಭಾಗದಲ್ಲಿ ಭಾಳ ವಿಸ್ತಾರವಾಗಿ ಹೇಳಲಾಗಿದೆ. ನೀವು ಅಲ್ಲಿಂದನೇ ಕೇಳ್ಕೊಳ್ರಿ, ಇಲ್ಲಿ ವಿಸ್ತಾರ ಮಾಡಲಾಗುವುದಿಲ್ಲ. ಶ್ಲೋಕ 295 ಯೋಗ ಸಂಮಹ ಕ್ರಿಯೆ. ನೋಡ್ರಿ, ಇದು 45ನೇ ಸಂಖ್ಯೆಯ ಕ್ರಿಯೆ. ಈವರೆಗೆ ಕೈವಲ್ಯವನ್ನು ಕೊಡುವಂತಹ ಪರಿನಿಷ್ಕ್ರಾಂತಿ ಕ್ರಿಯೆ ಆಯಿತು. ಮುಂದೆ ಯೋಗ ಸಂಮಹ ಅನ್ನುವಂಥ ಕ್ರಿಯೆ ಆಗುತ್ತದೆ. ಇನ್ನು ಶ್ಲೋಕ 296, 297, 298 ಇದರ ಅರ್ಥ: ಬಾಹ್ಯ 10 ಪ್ರಕಾರ ಪರಿಗ್ರಹ, ಅಭ್ಯಂತರ 14 ಪ್ರಕಾರ ಪರಿಗ್ರಹ. ಅಂದರೆ ಇಲ್ಲಿ ಇದನ್ನು ನಿಮಗೆ ಹಿಂದೆ ಹೇಳಲಾಗಿದೆ. ಬಾಹ್ಯ ಪರಿಗ್ರಹ 10 ಅಂತಂದರೆ ಇಲ್ಲಿಗ ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ, ಧನ, ಧಾನ್ಯ, ದಾಸಿ, ದಾಸ, ಕುಪ್ಯ, ಭಾಂಡು ಇದೆಲ್ಲ ಏನಿದಾವೋ ಬಾಹ್ಯ ಪರಿಗ್ರಹ ಇದಾವು. ಇನ್ನು ಅಭ್ಯಂತರ ಪರಿಗ್ರಹ ಅಂದರೆ ಒಳಗಿನ ನಮ್ಮ ಆತ್ಮನಲ್ಲಿ ಪರಿಗ್ರಹ ಯಾವ್ಯಾವು ಅವು? ಅಭ್ಯಂತರ 14 ಹೇಳಿದ್ದಾರೆ. ಅಂದರೆ ಅವು ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ, ಕ್ರೋಧ, ಮಾನ, ಮಾಯ, ಲೋಭ, ಮಿಥ್ಯಾತ್ವ ಇವೆಲ್ಲ ಏನಾಗ್ತವೆ ಅಂದರೆ 14 ಪ್ರಕಾರದ ಅಂತರಂಗ ಪರಿಗ್ರಹಗಳಾಗ್ತವೆ. ಈ ಬಾಹ್ಯ ಪರಿಗ್ರಹ 10 ಗೊತ್ತಾಯ್ತಲ್ಲ. ಇನ್ನೊಂದ್ಸಲ ಕೇಳ್ರಿ. ಬಾಹ್ಯ 10 ಪ್ರಕಾರ ಪರಿಗ್ರಹ ಮತ್ತು ಅಭ್ಯಂತರ 14 ಪ್ರಕಾರದ ಪರಿಗ್ರಹಗಳನ್ನು ತ್ಯಜಿಸಿದವನು ಬಹು ಕಠಿಣನು, ಸರ್ವೋತ್ಕೃಷ್ಟನು ಆದ ಜಿನಕಲ್ಪವೆಂಬ ತಪ ಯೋಗ ರೂಪವಾದ ನಿಷ್ಪರಿಗ್ರಹತ್ವವನ್ನು ಆಚರಿಸುವವನು ಕ್ಷಪಕಶ್ರೇಣಿ ಆರೋಹಣನಾಗಿ ಭಾವಶುದ್ಧಿಯನ್ನು ಹೊಂದಿ ಶುಕ್ಲ ಧ್ಯಾನ ಎಂಬ ಬೆಂಕಿಯಿಂದ ಘಾತಿ ಕರ್ಮ ಎಂಬ ದಟ್ಟವಾದ ಅರಣ್ಯವನ್ನು ಸುಟ್ಟು ಬಿಟ್ಟ ಆ ಯೋಗಿಗೆ ಯೋಗ್ಯ ಗುಣಸ್ಥಾನದಲ್ಲಿ ಅಂದರೆ 12ನೇ ಗುಣಸ್ಥಾನದ ಅಂತ್ಯದಲ್ಲಿ ಬಾಹ್ಯ ಅಭ್ಯಂತರ ಕರ್ಮ ಮಲದ ನಾಶವಾದಾಗ ಲೋಕವನ್ನು ಬೆಳಗುವಂತಹ ಅಂದರೆ ತಿಳಿಯುವಂತಹ ಕೇವಲ ಜ್ಞಾನ ಎಂಬ ಪರಮಜ್ಯೋತಿಯು ಪ್ರಾದುರ್ಭವಿಸುವುದು. ನೋಡಿ, ಈಗ ಕೇವಲ ಜ್ಞಾನ ಪ್ರಕಟ ಆಗಿ ಹೋಯಿತು. ಶ್ಲೋಕ 229 ಅರ್ಥ: ಸಾಧಿಸುವುದಕ್ಕೆ ಯೋಗ್ಯವಾದ ಪರಂ ಜ್ಯೋತಿಯನ್ನು ಸಾಧಿಸಿದವನು, ಉತ್ಕೃಷ್ಟ ತೇಜಸ್ಸನ್ನು ಹೊಂದಿದವನು ಆದಂಥ ಈ ಯೋಗಿಯ ಇದು ಯೋಗ ಸಂಮಹ ಎಂಬ ಕ್ರಿಯೆ ಆಯಿತು. ಶ್ಲೋಕ 300 ಅರ್ಥ ಹೇಳ್ತಾರೆ: ಜ್ಞಾನ ಧ್ಯಾನಗಳ ಸಂಬಂಧಕ್ಕೆ ಯೋಗ ಎನ್ನುತ್ತಾರೆ. ಆ ಯೋಗ ನಿಮಿತ್ತವು ಮಹಾಮಹಿಮೆಯುಳ್ಳದ್ದು ಆದ ಆ ತೇಜಸ್ಸು ಯೋಗ ಸಂಮಹ ಎಂದು ಕ್ರಿಯೆ ಹೇಳಲ್ಪಡುತ್ತದೆ. ಶ್ಲೋಕ 301 ಅರ್ಥ: ಅರಿಹಂತ್ಯ ಕ್ರಿಯೆ. ಇದು 46ನೇ ಸಂಖ್ಯೆಯ ಕ್ರಿಯೆ. ಆನಂತರ ಕೇವಲ ಜ್ಞಾನ ಉತ್ಪತ್ತಿ ಕಾಲದಲ್ಲಿ ದೇವೇಂದ್ರರಿಂದ ಪೂಜಿಸಲ್ಪಟ್ಟವನಾದ ಈ ಕೇವಲಿಗೆ ಅಶೋಕ ವೃಕ್ಷ, ಸುರಪುಷ್ಪವೃಷ್ಟಿ, ದಿವ್ಯಧ್ವನಿ, ಚಾಮರ, ಆಸನ, ಭಾಮಂಡಲ, ದುಂದುಬಿ, ಶ್ವೇತಛತ್ರತ್ರಯ ಎನ್ನುವ 8 ಪ್ರಾತಿಹಾರ್ಯ ಈ ರೀತಿ ಬಾಹ್ಯ ಸಂಪತ್ತು ಉಂಟಾಗುತ್ತದೆ. ಶ್ಲೋಕ 302 ಮತ್ತು 303 ಅರ್ಥ: 8 ಪ್ರಾತಿಹಾರ್ಯಗಳು ಮತ್ತು 12 ಸಭೆ. ಅಂದರೆ ನೋಡ್ರಿ, ಇಲ್ಲಿ 12 ಸಭೆ ವಿಸ್ತಾರವಾಗಿ ಹೇಳಿಲ್ಲ, ಆದರೆ ನಿಮ್ಮ ತಿಳುವಳಿಕೆಗೆ ಹೇಳ್ತಾ ಇದ್ದೀನಿ ಕೇಳಿರಲಿ. ಎಲ್ಲ ತೀರ್ಥಂಕರ ಭಗವಂತರು ಎಲ್ಲ ಸಮೋಷಣದಲ್ಲೂ ಒಂದೇ ರೀತಿ ಇರ್ತದೆ, ಅದನ್ನ ಒಂದು ಸ್ವಲ್ಪ ನೆನಪಿಟ್ಕೊಡ್ರಿ. 12 ಸಭೆ ಹೇಳ್ತೀನಿ ಯಾವ್ಯಾವು: 1 ಮುನಿ, 2 ಕಲ್ಪವಾಸಿ ದೇವಿಯರು, 3 ಆರಿಕಾ ಮತ್ತು ಶ್ರಾವಿಕೆಯರು, 4 ಜ್ಯೋತಿಷ್ಕವಾಸಿ ದೇವತೆಗಳು, 5 ವ್ಯಂತರವಾಸಿ ದೇವಿಯರು. ಅಂದರೆ ಇಲ್ಲಿ 4ನೇ ಸಂಖ್ಯೆಯಲ್ಲಿ ಜ್ಯೋತಿಷ್ವಾಸಿ ದೇವಿಯರು, 5ನೇ ಸಂಖ್ಯೆಯಲ್ಲಿ ವ್ಯಂತರವಾಸಿ ದೇವಿಯರು, 6ನೆಯ ಸಂಖ್ಯೆಯಲ್ಲಿ ಭವನವಾಸಿ ದೇವಿಯರು, 7ನೆಯ ಸಂಖ್ಯೆಯಲ್ಲಿ ಭವನವಾಸಿ ದೇವ, 8ನೆಯ ಸಂಖ್ಯೆಯಲ್ಲಿ ವ್ಯಂತರವಾಸಿ ದೇವ, 9ನೇ ಸಂಖ್ಯೆಯಲ್ಲಿ ಜ್ಯೋತಿಷ್ಕವಾಸಿ ದೇವ, 10ನೇ ಸಂಖ್ಯೆಯಲ್ಲಿ ಕಲ್ಪವಾಸಿ ದೇವ, 11ನೇ ಸಂಖ್ಯೆಯಲ್ಲಿ ಮನುಷ್ಯ, 12ನೇ ಸಂಖ್ಯೆಯಲ್ಲಿ ತಿರ್ಯಂಚ. ಈ ರೀತಿ ಏನು ಕ್ರಮಬದ್ಧವಾಗಿ ಸಮೋಷಣದಲ್ಲಿ ಸಭೆಗಳು ಇರುತ್ತವೆ. ಇವು ಸಂಖ್ಯೆಗಳು ಏನಾಗ್ತವೆ, ಕ್ರಮಬದ್ಧವಾಗಿ ಬಂದಿದ್ದಾವೆ. ಸ್ವಲ್ಪ ನೆನ್ಪಿಟ್ಕೊಡ್ರಿ. ಎಲ್ಲ ಸಮೋಷಣದಲ್ಲಿ ಹಿಂಗೇನೆ ಇರ್ತವೆ. ಇದನ್ನು 12 ಸಭೆ ಅಂತ ಕರೀತಾರೆ. ಇನ್ನು ಮುಂದೆ ಸ್ತೂಪಗಳು, ಪ್ರಾಸಾದ ಪಂಕ್ತಿಗಳು, ಪ್ರಾಕಾರಗಳು, ಧ್ವಜಮಾಲಿಕೆಯು,
ಇವೇ ಮೊದಲಾಗಿ ಉಂಟಾದ ಈ ಸಂಪತ್ತಿಯನ್ನು ಹೊಂದಿದವನಾದ ಈ ಕೇವಲಿಗೆ ಅನಂತರದಲ್ಲಿ ಪ್ರಸಿದ್ಧವಾದ ಅರ್ಹಂತ್ಯ ಎಂಬ ಕ್ರಿಯೆ ಆಗುತ್ತದೆ. ಶ್ಲೋಕ 304 ಅರ್ಥ. ಈಗ ಇಲ್ಲಿ ವಿಹಾರ ಕ್ರಿಯೆಯನ್ನು ಹೇಳ್ತಾರೆ. ಇದು 47ನೇ ಸಂಖ್ಯೆಯ ಕ್ರಿಯೆ ಇದೆ. ಪ್ರಸಿದ್ಧವಾದ ಅರ್ಥವುಳ್ಳದ್ದು, ಮುಂದುಗಡೆಯಲ್ಲಿ ಧರ್ಮಚಕ್ರವನ್ನುಳ್ಳದ್ದು ಆದ ಶ್ರೀ ವಿಹಾರವಾದರೂ ಮೊದಲೇ ವಿಸ್ತಾರವಾಗಿ ಹೇಳಲಾಗಿದೆ ಮಹಾಪುರಾಣದಲ್ಲಿ. ಅದನ್ನೇ ಅಲ್ಲೇ ಕೇಳಿಕೊಳ್ಳ್ರಿ. ಈಗ ಇಲ್ಲಿ ವಿಸ್ತಾರವಾಗಿ ಹೇಳಲಾಗುವುದಿಲ್ಲ. ಶ್ಲೋಕ 305 ಅರ್ಥ. ಅಗ್ರನಿವೃತ್ತಿ ಕ್ರಿಯಾ. ಇದು 48ನೆಯ ಕ್ರಿಯೆ ಇದೆ. ಆನಂತರ ಅನ್ಯ ಜೀವಗಳ ಆತ್ಮಕಲ್ಯಾಣ ಮಾಡುವುದಕ್ಕೋಸ್ಕರವಾಗಿ ಧರ್ಮ ತೀರ್ಥವಿಹಾರ ಮಾಡಿದ ಈ ಕೇವಲಿಗೆ ಯೋಗ ತ್ಯಾಗ ಎಂಬ ಶ್ರೇಷ್ಠವಾದ ಕ್ರಿಯೆ ಆಗುತ್ತದೆ. ಇಲ್ಲಿ ಇದು ಏನು ಗೊತ್ತಾ, ತೀರ್ಥವಿಹಾರ ಮಾಡ್ತಾರೆ ಅವರು, ಆವಾಗ ಇವರಿಗೆ ಈ ಕ್ರಿಯೆ ಆಗ್ತದೆ. ಶ್ಲೋಕ 306 ಅರ್ಥ. ವಿಹಾರ ಮುಗಿಸುವಿಕೆಯು ಸಮೋಷಣ ಸಭಾ ಭೂಮಿ ತ್ಯಾಗವು ಮನ ವಚನ ಕಾಯ ವ್ಯಾಪಾರ ನಿಲ್ಲಿಸುವುದು ಮಾಡಿ ಶುಕ್ಲ ಧ್ಯಾನದಲ್ಲಿ ಇರುವುದನ್ನು ಯೋಗ ತ್ಯಾಗ ಎಂದಿದ್ದಾರೆ. ಈ ಮೂರು ಸೇರಿ ಯೋಗ ತ್ಯಾಗ ಎಂದು ಅರ್ಥ ಇದೆ. ಶ್ಲೋಕ 307 ಅರ್ಥ. ದಂಡ ಕಪಟ ಪ್ರತರ ಲೋಕಪೂರ್ಣ ಎಂಬ ಕ್ರಿಯೆಯು ಯೋಗ ತ್ಯಾಗದಲ್ಲೇ ಸೇರಿದೆ, ಬೇರೆ ಹೇಳಿಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ ನೋಡ್ರಿ, ಇಲ್ಲೊಂದು ಸ್ವಲ್ಪ ವಿಚಾರ. ಇದನ್ನು ಆಚಾರ್ಯ ಭಗವಾನ್ ಇಲ್ಲಿ ವಿಸ್ತಾರವಾಗಿ ಹೇಳಿಲ್ಲ, ಆದರೆ ಇಷ್ಟೇ ಹೇಳಿದ್ದಾರೆ ಅವರು. ದಂಡ ಕಪಟ ಪ್ರತರ ಲೋಕಪೂರ್ಣ. ಹಾಗಾದ್ರೆ ಏನಪ್ಪ ಅಂಥದ್ದನ್ನ? ಇದನ್ನು ನಾನು ಹಿಂದೆ ಹೇಳಿದೆ, ಯಾರಿಗೆ ನೆನಪಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಹಿಂದೆ ಇದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದೆ, ಅಂದರೆ ಈ ಭಾಗದಲ್ಲ, ಅದು ಕಥಾಭಾಗದಲ್ಲಿ ಹೇಳಿದ್ದೆ. ನೋಡ್ರಿ, ಈಗ ಯಾರಿಗಾರು ಕೇವಲ ಜ್ಞಾನ ಆದರೆ ಅವ್ರು ತೀರ್ಥಂಕರಿರಲಿ ಅಥವಾ ಸಾಮಾನ್ಯ ಕೇವಲ ಇಲ್ಲಿ ಇರಲಿ, ಕೇವಲ ಜ್ಞಾನ ಆದ ನಂತರ ಅವರು 13ನೇ ಗುಣಸ್ಥಾನದಲ್ಲಿ ಸ್ನಾತಕ ಅವಸ್ಥೆಯಲ್ಲಿ 13ನೇ ಗುಣಸ್ಥಾನದಲ್ಲಿ ಇರ್ತಾರೆ ಅವರು. ಆವಾಗ ಅವರನ್ನು ಯೋಗ ಕೇವಲಿ ಸಯೋಗ ಕೇವಲಿ ಅಂತ ಹೇಳಲಾಗ್ತದೆ. ಆವಾಗ ಅಲ್ಲಿ ಏನಾಗ್ತದೆ ಅಂತಂದರೆ 13ನೇ ಗುಣಸ್ಥಾನದ ಅಂತ್ಯ ಬರಲು ಅಲ್ಲಿ ಕೇವಲ ಅಂತರ್ಮೂರ್ತ ಸಮಯ ಉಳಿದಿರಬೇಕಿದ್ರೆ, ಅಕಸ್ಮಾತ್ ಯಾವುದಾದ್ರೂ ಕೇವಲ ಇದು ಆಯು ಕರ್ಮ ಈಗ ಕೇವಲ ಅಂತರ್ಮೂರ್ತ ಮಾತ್ರ ಇದೆ, ಮತ್ತೆ ಉಳಿದಂತಹ ವೇದನೀಯ ನಾಮ ಗೋತ್ರ ಈ ಮೂರು ಕರ್ಮಗಳ ಸ್ಥಿತಿ ಇನ್ನು ಬಹಳ ಜಾಸ್ತಿ ಇದೆ. ಅಂಥ ಸಮಯದಲ್ಲಿ ಆ ಮೂರು ಕರ್ಮಗಳ ಸ್ಥಿತಿಯನ್ನು ಆಯು ಕರ್ಮದ ಸಮಾನ ಮಾಡಬೇಕಿದ್ರೆ 13ನೇ ಗುಣಸ್ಥಾನದ ಅಂತಿಮದಲ್ಲಿ ಆ ಸಯೋಗ ಕೇವಲಿಯ ಸಮುದ್ಘಾತ ಆಗ್ತದೆ. ಸಮುದ್ಘಾತ ಅಂದರೆ ಆತ್ಮಪ್ರದೇಶ, ಅಂದರೆ ಆತ್ಮಪ್ರದೇಶ ಶರೀರವನ್ನು ಬಿಡದೆ ಶರೀರದಿಂದ ಹೊರಗಡೆ ಎಲ್ಲ ಕಡೆ ಹೋಗೋ ಅಂದರೆ ಹೊರಗಡೆ ಪ್ರಸರಣ ಆಗೋದಕ್ಕೆ ಅದನ್ನು ಏನಂತಾರೆ, ಇಲ್ಲಿ ಅದನ್ನು ಈಗ ಸಮುದ್ಘಾತ ಅಂತ ಹೇಳ್ತಾರೆ. ಇದನ್ನು ವಿಸ್ತಾರವಾಗಿ ಅಲ್ಲೆಲ್ಲ ಹೊರಗಡೆ ಹೇಳಲಾಗಿದೆ, ಈಗ ಇಲ್ಲಿ ಹೇಳೋದಿಲ್ಲ. ಇದನ್ನು ನೋಡಿ, ಇಲ್ಲಿ ದಂಡ ಕಪಟ ಪ್ರತರ ಲೋಕಪೂರ್ಣ ಮತ್ತೆ ವಾಪಸ್ ಅದೇ ರೀತಿ ಕ್ರಿಯೆಗಳು ವಾಪಸ್ ಬರ್ತವೆ. ಇದು 8 ಸಮಯ ತನಕ ಆಗ್ತವೆ, ಅದನ್ನು ಹೇಳಿದ್ದಾರೆ. ಇನ್ನು ಶ್ಲೋಕ 308 ಮತ್ತು 309 ಅರ್ಥ. ನಂತರ ತ್ರಿಯೋಗ ಅಂದರೆ ಮನೋವಚನಕಾಯ ತ್ರಿಯೋಗ ಸಂಪೂರ್ಣ ತಡೆದವನು, ಮೇರುವಿನಂತೆ ಅಚಲನು, 18,000 ಶೀಲಗಳ ಒಡೆಯನು ಮತ್ತು ಅಘಾತಿ ಕರ್ಮ ನಾಶಕನು, ಶ್ರೇಷ್ಠ ಕೈವಲ್ಯವನ್ನು ಹೊಂದಿದವನು, ಸ್ವಭಾವದಿಂದಲೇ ಊರ್ಧ್ವಾಗಮನವನ್ನು ಹೊಂದಿದವನು ಆದಂತಹ ಈ ಜಿನೇಶ್ವರನಿಗೆ ಅಗ್ರನಿವೃತ್ತಿ ಎಂಬ ಕ್ರಿಯೆ ಆಗುತ್ತದೆ. ಶ್ಲೋಕ 310 ಅರ್ಥ. ಈ ಪ್ರಕಾರ ಗರ್ಭಧಾನದಿಂದ ಪ್ರಾರಂಭವಾಗಿ ಕೈವಲ್ಯ ಅಂದರೆ ಮೋಕ್ಷವೇ ಕೊನೆಯದಾದಂಥ 53 ಕ್ರಿಯೆಗಳು ಭವ್ಯಾತ್ಮ ಆಚರಿಸಬೇಕು. ಅಂದರೆ ನೋಡ್ರಿ, ಇಲ್ಲಿ ಏನಾಗಿದೆ ಅಂತಂದರೆ ಆಚಾರ್ಯ ಭಗವಾನರು ಇಲ್ಲಿ ಹೇಳಿಬಿಟ್ರು. ಏನು ಹೇಳಿದ್ರು ಗೊತ್ತೇನ ಅವರು? ಇಲ್ಲೊಂದು ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ, ಇಲ್ದಿರ ಆಗಲ್ಲ ಇದು. ಶ್ಲೋಕ 310ರಲ್ಲಿ ಏನು ಹೇಳಿದಾರೆ ಒಂದು ಸ್ವಲ್ಪ ಕೇಳ್ರಿ, ನೀವೇ ಕೇಳ್ರಿ, ಅವ್ರು ಏನು ಹೇಳ್ತಾರೆ ಕೇಳ್ರಿ. ಈ ಪ್ರಕಾರ ಗರ್ಭಧಾನದಿಂದ ಪ್ರಾರಂಭವಾಗಿ ಕೈವಲ್ಯ ಅಂದರೆ ಮೋಕ್ಷ ಕೊನೆಯದಾದಂತಹ 53 ಕ್ರಿಯೆಗಳು ಭವ್ಯಾತ್ಮ ಆಚರಿಸಬೇಕು. ಇನ್ನು ಬೇಡ, ಇನ್ನೊಂದು ಶ್ಲೋಕ ಹೇಳ್ತೀನಿ ಕೇಳ್ರಿ. 311 ಅರ್ಥ ಹೇಳ್ತೀನಿ. ಶ್ಲೋಕ ಸಂಖ್ಯೆ 311 ಅರ್ಥ ಹೇಳ್ತೀನಿ ಕೇಳ್ರಿ. ದ್ವಿಜರು ಈ ಮೇಲೆ ಹೇಳಿದ 53 ಕ್ರಿಯೆಗಳನ್ನು ಶಾಸ್ತ್ರೋಕ್ತ ವಿಧಿಯಿಂದ ಆಚರಿಸಬೇಕು. 53 ಕ್ರಿಯೆಗಳಲ್ಲಿ ಅಂತರ್ಗತವಾಗಿರುವ ಕ್ರಿಯೆ ಮುಂದೆ ಹೇಳ್ತೇನೆ ಅಂದರೆ ಮುಂದಿನ ಪರ್ವದಲ್ಲಿ ಹೇಳ್ತಾರೆ. ಈಗ ಅವರು 53 ಕ್ರಿಯೆಯನ್ನು ಪೂರ ಹೇಳಿಲ್ಲಪ್ಪ, 48 ಮಾತ್ರ ಹೇಳಿದ್ದಾರೆ. ಇನ್ನು ಅವರು ದೀಕ್ಷಾನ್ವಯ ಕ್ರಿಯೆ 48 ಹೇಳ್ತಾರೆ, ಮತ್ತು ಕರ್ತಾನ್ವಯ ಕ್ರಿಯೆ 7 ಹೇಳ್ತಾರೆ. ಇದೆಲ್ಲ ಇಲ್ಲ ಮುಂದೆ ಹೇಳ್ತಾರೆ. ಈಗ ಹಂಗಂತ ಹೇಳ್ಕೊಂಡು ಈ ಸಂಖ್ಯೆ ಪೂರ ಭರ್ತಿ ಆಯ್ತು, ನಾವು ಇನ್ನು ಮನೆಗೆ ಹೋಗೋಣ ಅಂತ ವಿಚಾರ ಮಾಡಿಬಿಡ್ರಿ ನೀವು, ಆಗಲ್ಲ. ಇದು ಇನ್ನೂ ಭಾಳ ಇದೆ, ಇನ್ನು ವಿಚಾರ ಮಾಡಿ ನೋಡ್ರಿ. ಇಲ್ಲಿ ಶ್ಲೋಕ 312 ಅರ್ಥ.
ಭರತ ಚಕ್ರವರ್ತಿ ಅವನ ಕಾಲದಲ್ಲಿ ದ್ವಿಜರನ್ನು ಸ್ಥಾಪಿಸಿ ಈ ರೀತಿ 53 ಕ್ರಿಯೆ ಹೇಳಿ ಮುಂದೆ ದೀಕ್ಷಾನ್ವಯ ಕ್ರಿಯೆ ಹೇಳಲು ಪ್ರಾರಂಭಿಸುತ್ತಾನೆ. ಶ್ಲೋಕ 313 ಅರ್ಥ. ಜಿನೇಂದ್ರರ ಮತದಲ್ಲಿ ನಂಬಿಕೆಯ ಬುದ್ಧಿಯುಳ್ಳ ಯಾವ ದ್ವಿಜ ಶ್ರೇಷ್ಠನು, ಅಂದರೆ ಯಾವ ದ್ವಿಜನು ಶ್ರೇಷ್ಠರಿಂದ ಸಮ್ಮತವಾದ ಈ ಗರ್ಭಾನ್ವಯ ಆದಿ ಕ್ರಿಯೆಗಳನ್ನು ಚೆನ್ನಾಗಿ ಕೇಳಿ ಅಧ್ಯಯನ ಮಾಡಿ ಸ್ವಯಂ ಮತ್ತು ಬೇರೆಯವರಿಂದ ಉಚಿತ ಸಾಮಗ್ರಿ ಸಂಪಾದಿಸುವನು, ಸಂಪೂರ್ಣ ಬುದ್ಧಿಯುಳ್ಳವನು ಆದ ಆ ಭವ್ಯಾತ್ಮ 3 ಲೋಕಕ್ಕೆ ಕಿರೀಟ ರತ್ನದ ಭಾವವನ್ನು ಹೊಂದುತ್ತಾನೆ. ಅಂದರೆ 3 ಲೋಕದ ಸರ್ವಶ್ರೇಷ್ಠ ಪದವಿಯನ್ನು ಹೊಂದುತ್ತಾನೆ. ಈ ರೀತಿಯಾಗಿ ಆಚಾರ್ಯ ಭಗವಾನ್ ಜಿನಸೇನರು ರಚಿಸಿದಂತಹ ಮಹಾಪುರಾಣದ 38ನೇ ಪರ್ವದ 313 ಶ್ಲೋಕಗಳು ಇಲ್ಲಿಗೆ ಮುಗಿದವು. ಇದು ಸಮಾಪ್ತ ಆಯಿತು. ಇನ್ನು ಅರ್ಥ ಆಯ್ತು ನಿಮಗೀಗ? ಮಹಾಪುರಾಣ ಶಾಸ್ತ್ರವನ್ನು ಯಾರು ಬರೆದರು? ಹಿಂದೆಲ್ಲ ಹೇಳಿ ಆಗಿದೆ, ಸಾಕಾಗಿ ಹೋಗಿದೆ. ಹಿಂದೆ ಎಲ್ಲಿ ಯಾವಾಗ 162 ಭಾಗ ಮಹಾಪುರಾಣ ಶಾಸ್ತ್ರವನ್ನು ನೀವು ಕೇಳಿದ್ದೀರಿ. ಅದ್ರ ಒಳಗಡೆ ಸ್ವಲ್ಪ ಕೆಲಸ ಉಳಿದಿತ್ತು, ಈಗ ನಾನು ಮಾಡಿಕೊಟ್ಟಿದ್ದೀನಿ. ಸ್ವತಂತ್ರ ವಿಷಯ ಅಲ್ಲ ನೋಡಿ, ಎಲ್ಲ ನಿಮ್ಗಾಗಿತ್ತು ಬೇಕಾದ್ರೆ. ಮಹಾಪುರಾಣ ಶಾಸ್ತ್ರವನ್ನು ಬರೆದವರು ಯಾರು? ಆಚಾರ್ಯ ಭಗವಾನ್ ಜಿನಸೇನರು ಮತ್ತು ಆಚಾರ್ಯ ಭಗವಾನ್ ಕೂಡ ಬರೆದರು. ಆದರೆ ಇಲ್ಲಿ ಈ ಪರ್ವಗಳು ಮಾತ್ರ ಆಚಾರ್ಯ ಜಿನಸೇನ್ ಬರೆದಂಥವು ಇದ್ದಾವೆ. ಯಾವ್ಯಾವು? 38, 39, 40 ಪರ್ವಗಳು. ಈಗ ನನ್ನ ಕೆಲಸನೂ ಕೂಡ ಅದೇನಿದೆ. ಈಗ 38ನೇ ಪರ್ವ ಮುಗಿತು. ಇನ್ನು ನಿಮಗೆ 39ನೇ ಪರ್ವವನ್ನು ಹೇಳಬೇಕು. ಅದಕ್ಕಿಂತ ಮೊದಲೇ ಒಂದು ಸಣ್ಣ ವಿಷಯವನ್ನು ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ರಿ. ಈಗ ಇದು ರಾಜಮಾರ್ಗದ ಕ್ರಿಯೆಗಳನ್ನು ಹೇಳಲಾಯಿತು. ರಾಜಮಾರ್ಗದ ಕ್ರಿಯೆ ಅಂದರೆ ಇಲ್ಲಿ ಏನು ಅಂದರೆ, ಒಂದು ಜೀವ ತೀರ್ಥಂಕರಾಗುವಂಥದ್ದು ಸದ್ಗ್ರಹಸ್ಥ ಹುಟ್ಟಿ ಜಾತಿಲಿ ಹುಟ್ಟಿ ಸದ್ಗ್ರಹಸ್ಥ ಆಗಿ ಮತ್ತೆ ಇಲ್ಲಿ ದೀಕ್ಷೆ ತಗೊಂಡು ಭಾಳ ಭಯಂಕರ ತಪ ಮಾಡಿ ಮತ್ತೆ ಇಲ್ಲಿಂದ ಇಂದ್ರಪದಕ್ಕೆ ಹೋಗಿ ಅಲ್ಲಿ ಇಂದ್ರ ಆಗಿ ಅಂದರೆ ದೇವತೆಗಳ ಇಂದ್ರ ಆಗಿ ಅಲ್ಲಿಂದ ಚ್ಯುತನಾಗಿ ಅಲ್ಲಿಂದ ಮತ್ತೆ ಇಲ್ಲಿ ಈ ಭೂಮಿ ಮೇಲೆ ಬಂದು ಇಲ್ಲಿ ಮತ್ತೆ ಚಕ್ರವರ್ತಿಯಾಗಿ ಅದಾದ ನಂತರ ಅವನು ತೀರ್ಥಂಕರನಾಗಿ ಮೋಕ್ಷಕ್ಕೆ ಹೋಗುವಂಥ ರಾಜಮಾರ್ಗ ಕ್ರಿಯೆಯನ್ನು ಬಹಳ ಅದ್ಭುತವಾಗಿ ಹೇಳ್ತಾ ಬಂದರು ಆಚಾರ್ಯ ಭಗವಾನ್. ಈಗ ಹಾಗಾದರೆ ಇದು ದೊಡ್ಡ ಕ್ರಿಯೆಯನ್ನು ಹೇಳಿದಾಯ್ತು. ಈಗ ಅಂದರೆ ಹಾಗಾದರೆ ಈಗ ಸಾಮಾನ್ಯ ಮನುಷ್ಯರು ಯಾರು ಮೋಕ್ಷಕ್ಕೆ ಹೋಗಬೇಕು, ಅವರು ಸಂಯಮವನ್ನು ಧಾರಣೆ ಮಾಡಬೇಕು. ಅವರಿಗೆ ಯಾವ ರೀತಿ ನಿಯಮಗಳು ಅದನ್ನು ಈಗ ಇಲ್ಲಿ ಹೇಳ್ತಾರೆ. ಅರ್ಥ ಆಯ್ತು? ಮತ್ತೆ ನೀವು ಕೇಳುವವರು ಗೊಂದಲಾಗಿ ಇದು ಏನಪ್ಪ ಮೋಕ್ಷ ತನಕ ತಗೊಂಡೋಗಿ ಮುಡಿಸಿದವರು ಮತ್ತೆ ಮಿಥ್ಯಾತ್ವದಿಂದ ಪ್ರಾರಂಭ ಮಾಡಿದ್ರಲ್ಲ ಅಂತ ಹೇಳಬೇಡ್ರಿ. ಯಾಕೆಂದ್ರೆ ಇದನ್ನು ನಿಮಗೆ 39ನೇ ಪರ್ವವನ್ನು ಹೇಳಬೇಕಿದ್ರೆ ಪ್ರಥಮದಲ್ಲಿ ನಿಮಗೆ ಸೂಚನೆ ಕೊಟ್ಕೊಂಡೆ ನಾನು ಮುಂದೆ ಹೋಗ್ತೀನಪ್ಪ. 39ನೇ ಪರ್ವವನ್ನು ಕೇಳುವವರು ನಿಮಗೆ ಜಾಣತನ ಇರಲೇಬೇಕು. ಯಾಕೆಂತಂದರೆ ಇದು ಮತ್ತೆ ವಾಪಸ್ ಮಿಥ್ಯಾತ್ವದಿಂದ ಪ್ರಾರಂಭ ಆಗುತ್ತದೆ. ಮಿಥ್ಯಾತ್ವದಿಂದ ಮೇಲೆದ್ದು ಜೀವ ಮೋಕ್ಷಕ್ಕೆ ಹೋಗುವವರೆಗೆ ಕ್ರಿಯೆಗಳು ಪ್ರಾರಂಭ ಆಗ್ತದೆ. ಆದ್ದರಿಂದ ಈಗ ನೀವು ಇದನ್ನು ಭಾಳ ಗಮನ ಇಟ್ಟು ಮತ್ತೆ ಹೊಸದಾಗಿ ಕೇಳಬೇಕು. ಇದೀಗ ಪ್ರಾರಂಭ ಮಾಡೋಣ. ಅಂದರೆ ಭಾಳ ಸಮಯ ವ್ಯರ್ಥ ಆಗ್ತದೆ. ಪ್ರಾರಂಭ ಮಾಡೋಣ. ತಯಾರಿದ್ದೀರಿ ನೀವೀಗ? ಮಹಾಪುರಾಣ ಶಾಸ್ತ್ರದ 39ನೇ ಪರ್ವದ ಅರ್ಥಗಳು ಪ್ರಾರಂಭ ಆಗ್ತವೆ. ಅದರೊಳಗಡೆ ಹಿಂದೆ ನೀವು ಗರ್ಭಾನ್ವಯ ಕ್ರಿಯೆ 53 ಹೇಳಿದ್ದಾರೆ. ಅವುಗಳ ಒಳಗೆಯೇ ಅಂದರೆ 53 ಕ್ರಿಯೆಗಳ ಒಳಗೆಯೇ 48 ದೀಕ್ಷಾನ್ವಯ ಕ್ರಿಯೆಗಳು ಬರ್ತವೆ, ಮತ್ತು 7 ಕರ್ತಾನ್ವಯ ಕ್ರಿಯೆಗಳು ಬರ್ತವೆ. ಈಗ 39ನೇ ಪರ್ವದಲ್ಲಿ ದೀಕ್ಷಾನ್ವಯ ಕ್ರಿಯಾ ಮತ್ತು ಕರ್ತಾನ್ವಯ ಕ್ರಿಯಾ ಅನ್ನುವಂಥ 2 ಕ್ರಿಯೆಗಳನ್ನು ಆಚಾರ್ಯರು ಹೇಳಲಿದ್ದಾರೆ. ಇಲ್ಲಿ ಇದರೊಳಗಡೆ 35 ಶ್ಲೋಕದವರೆಗೆ ಕೇವಲ ಅವತಾರ ಕ್ರಿಯೆಯನ್ನು ಅವರು ಹೇಳೋರಿದ್ದಾರೆ, ಅದರ ಅರ್ಥ ಹೇಳೋರಿದ್ದಾರೆ. ಪ್ರಾರಂಭ. ಶ್ಲೋಕ 1ರ ಅರ್ಥ. ಅವತಾರ ಕ್ರಿಯೆ ಅಂದರೆ ಇದು 1ನೇ ಸಂಖ್ಯೆಯ ಕ್ರಿಯೆ ಇದೆ. ಗರ್ಭಾನ್ವಯ ಕ್ರಿಯೆ ಹೇಳಿದ ನಂತರ ಭರತ ಚಕ್ರವರ್ತಿಯು ಮುಂದೆ ಮೋಕ್ಷ ಕೊಡುವಂತಹ 48 ದೀಕ್ಷಾನ್ವಯ ಕ್ರಿಯೆಗಳನ್ನು ಹೇಳಿದನು. ಶ್ಲೋಕ 2ರ ಅರ್ಥ. ಎಲೆ ದ್ವಿಜರಿ, ಮೋಕ್ಷಕ್ಕೆ ಕಾರಣಗಳಾದ ಅವತಾರ ಕ್ರಿಯೆ ಮೊದಲುಗೊಂಡು ನಿರ್ವಾಣ ಕ್ರಿಯೆಗಳವರೆಗೆ ಯೋಗ್ಯ ಕ್ರಿಯೆ ಈಗ ಹೇಳುತ್ತೇನೆ ಕೇಳಿರಿ. ಶ್ಲೋಕ 3ರ ಅರ್ಥ. ವ್ರತಗಳ ಸ್ವೀಕಾರ ಇದೆಯಲ್ಲ, ಅದನ್ನೇ ದೀಕ್ಷಾ ಎನ್ನುತ್ತಾರೆ. ಆ ವ್ರತಗಳು 2 ಪ್ರಕಾರ ಇರುತ್ತವೆ.
ಹಿಂಸಾದಿ ದೋಷಗಳನ್ನು ಸಂಪೂರ್ಣ ಬಿಟ್ಟರೆ ಅದು ಮಹಾವ್ರತ ಮತ್ತು ಏಕದೇಶ ತ್ಯಾಗ ಮಾಡಿದರೆ ಅದು ಅಣುವ್ರತ ಇದೆ. ಶ್ಲೋಕ 4ರ ಅರ್ಥ: ಸಂಪೂರ್ಣ ದೋಷ ಬಿಡುವುದು ಮಹಾವ್ರತ ಮತ್ತು ಸ್ಥೂಲ ಅಂದರೆ ದೊಡ್ಡ ಹಿಂಸಾದಿ ದೋಷಗಳನ್ನು ಬಿಡುವುದು ಅಣುವ್ರತ ಇದೆ. ಶ್ಲೋಕ 5ರ ಅರ್ಥ: ಮಹಾವ್ರತ ಅಥವಾ ಅಣುವ್ರತ ಧರಿಸಲು ತಯಾರಾದಂಥ ಪುರುಷನ ನಡವಳಿಕೆ ಇದೆಯಲ್ಲ, ಅದನ್ನೇ ದೀಕ್ಷೆ ಎನ್ನಲಾಗಿದೆ. ಈ ದೀಕ್ಷೆಯನ್ನು ಅನುಸರಿಸಿ ಆಗುವಂಥ ಕ್ರಿಯೆ ಇದು ದೀಕ್ಷಾನ್ವಯ ಕ್ರಿಯೆ ಇದೆ. ಶ್ಲೋಕ 6ರ ಅರ್ಥ: ಈ ದೀಕ್ಷಾನ್ವಯ ಕ್ರಿಯೆಯ ಸಂಖ್ಯೆ 48 ಎಂದು ಹಿಂದೆ ನಿರ್ಣಯವಾಗಿದೆ. ಈಗ ಅದರ ಭೇದಗಳ ವರ್ಣನೆ ಹೇಳಲಾಗುತ್ತದೆ. ಶ್ಲೋಕ 7ರ ಅರ್ಥ: ಆ ಕ್ರಿಯೆಯಲ್ಲಿ ಅವತಾರ ಅನ್ನುವಂಥ ಮೊದಲ ಕ್ರಿಯೆ, ಸನ್ಮಾರ್ಗವನ್ನು ಧರಿಸಲು ಸಿದ್ಧನಾಗಿರುವಂಥ ಮಿಥ್ಯಾದೃಷ್ಟಿ ಭವ್ಯಾತ್ಮನಲ್ಲಿ ಆಗುತ್ತದೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ನೋಡ್ರಿ, ಇನ್ನೂ ಅವನಿಗೆ ಸಮ್ಯಕ್ ದರ್ಶನ ಆಗಿಲ್ಲ. ಈಗ ಮಿಥ್ಯಾತ್ವದಿಂದ ಪ್ರಾರಂಭ ಆಗಿ ಅವನಿಗೆ ಸಮ್ಯಕ್ ದರ್ಶನ ಆಗಿ ಅವನ ವ್ರತಗಳನ್ನು ಸ್ವೀಕಾರ ಮಾಡಿ ಮೋಕ್ಷಕ್ಕೆ ಹೋಗತಕ್ಕ ಯಾವ ಕ್ರಿಯೆಗಳು ಬರ್ತವೆ ಅವೆಲ್ಲ ಇಲ್ಲಿ ಹೇಳಲಾಗ್ತದೆ. ಶ್ಲೋಕ 8 ಅದರ ಅರ್ಥ: ವಿವೇಕಶಾಲಿ ಆ ಭವ್ಯಾತ್ಮ ಯೋಗ್ಯ ಆಚರಣೆ ಇರುವಂತಹ ಮಹಾಬುದ್ಧಿಶಾಲಿ ಯೋಗಿ ಶ್ರೇಷ್ಠರು ಅಥವಾ ಗೃಹಸ್ಥಾಚಾರ್ಯರ ಹತ್ತಿರ ಹೋಗಿ ಈ ಪ್ರಕಾರ ಹೇಳುತ್ತಾನೆ. ಶ್ಲೋಕ 9ರ ಅರ್ಥ: ಮಹಾಬುದ್ಧಿಶಾಲಿಗಳಾದ ನೀವು ನನಗೆ ನಿರ್ದೋಷವಾದ ಧರ್ಮವನ್ನು ಹೇಳಿರಿ. ಮಿಥ್ಯಾಮತಿಗಳ ಮತಗಳು ನನಗೆ ಯಾಕೋ ಬಹುಮಟ್ಟಿಗೆ ಹೇಯವಾಗಿ ಕಾಣ್ತವೆ, ಅಂದರೆ ಬಿಡಲು ಯೋಗ್ಯವಾಗಿ ಕಾಣ್ತವೆ, ಅವು ಯೋಗ್ಯವಾಗಿ ನನಗೆ ಯಾಕೋ ಕಾಣ್ತಾ ಇಲ್ಲ ಹಾಗಂತ ಹೇಳ್ತಾನೆ. ಶ್ಲೋಕ 10ರ ಅರ್ಥ: ಕ್ರಿಯಾವಿಧಿಯಲ್ಲಿ ಅನೇಕ ದುಷ್ಟರಿಂದ ವೇದ ರೂಪದಲ್ಲಿ ಸದ್ವಿಚಾರ ರಹಿತವಾಗಿ ಹೇಳಲಾಗಿದೆ. ಆದರೆ ಅವುಗಳನ್ನೆಲ್ಲ ನಾವು ವಿಚಾರ ಮಾಡಿದಾಗ ಅವು ತಪ್ಪಾಗಿಯೇ ಕಾಣ್ತಿದ್ದಾವೆ. ಈಗ ಅಂದರೆ ಅನ್ಯಮತಿಯರ ಮಿಥ್ಯಾಮತಿಯರ ತಪ್ಪು ಶಾಸ್ತ್ರಗಳನ್ನು ಹೇಳ್ತಾ ಇದ್ದಾರೆ, ಅವು ತಪ್ಪಾಗಿ ಕಾಣ್ತವೆ. ಶ್ಲೋಕ 11ರ ಅರ್ಥ: ಆಗ ಯೋಗೀಂದ್ರನು ಈ ಭವ್ಯಾತ್ಮನಿಗೆ ಈಗ ವಿಚಾರ ಪರಿಪೂರ್ಣವೂ ಸತ್ಯವೂ ಆದಂತಹ ನಿಜವಾದ ಧರ್ಮವನ್ನು ಹೇಳುತ್ತಾನೆ. ಅಂದರೆ ನಿಜವಾದ ಧರ್ಮ ಯಾವುದು ಅದನ್ನು ಆ ಭವ್ಯಾತ್ಮನಿಗೆ ಈ ಯೋಗೀಂದ್ರ ಹೇಳ್ತಾನೆ. 12 ಶ್ಲೋಕದ ಅರ್ಥ: ಶ್ರೇಯಸ್ಸನ್ನು ಉಪದೇಶಿಸುವ ಆಪ್ತನ ವಚನ ಸತ್ಯವಾಗಿದೆ. ಆಪ್ತರು ಅಲ್ಲದವರು ಏನಿದ್ದಾರೆ ಅವರು ಹೇಳಿದಂಥ ಮಾತು ಅದು ವಚನದ ಮಲವೇ ಇದೆ, ಅದು ಸತ್ಯ ಅಲ್ಲ. ನೋಡ್ರಿ ಏನಂತಾರೆ ಅಂದರೆ, ಯಾರು ಆಪ್ತ ಅಲ್ಲ, ಆಪ್ತ ಅಂದರೆ ಇಲ್ಲಿ ಸರ್ವಜ್ಞ ಅವ್ರದ್ದೆಲ್ಲ ಮುಂದೆ ಹೇಳೋರಿದ್ದಾರೆ. ಯಾರು ಆಪ್ತ ಅಲ್ಲ, ಸರ್ವಜ್ಞ ಅಲ್ಲ, ಹಿತೋಪದೇಶಿ ಅಲ್ಲ, ಅವರು ಬೇರೆ ಉಳಿದವ್ರು ಹೇಳಿದಂಥ ಶಾಸ್ತ್ರ ಅಂತ ಏನು ಹೇಳ್ತಾರೆ ನೋಡ್ರಿ, ಖಾಲಿ ಮಾತುಗಳಲ್ಲ, ಶಾಸ್ತ್ರ ಅಂತ ಏನು ಮಾತು ಹೇಳ್ತಾರೆ ನೋಡ್ರಿ, ಅದು ವಚನದ ಮಲವೇ ಇದೆ ಅಂತ ಹೇಳಿದ್ದಾರೆ ಆಚಾರ್ಯ ಭಗವಾನರು. ಅದು ಏನೇನೂ ಅದರಲ್ಲಿ ಯಾವ ಒಂದು 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 ಪಾಯಿಂಟ್ ಒಳ್ಳೆಯದಿಲ್ಲ ಅದರೊಳಗಡೆ, ಅದು ವಚನ ಮಲ ಇದೆ, ಅದು ಶಾಸ್ತ್ರನೇ ಅಲ್ಲ. ಅದರಿಂದಾಗಿ ಜೀವದ ಅಕಾಲನೇ ಆಗ್ತವೆ, ಜೀವ ನರಕನಿಗೆ ಹೋಗ್ತವೆ ಅದನ್ನ ಆಚರಣೆ ಮಾಡೋದ್ರಿಂದ. ಅದನ್ನು ನೇರವಾಗಿ ಇಲ್ಲಿ ಒಂದೇ ಮಾತನ್ನು ಹೇಳಿದ್ದಾರೆ, ಏನು ಗೊತ್ತಾ? ಶ್ರೇಯಸ್ಸನ್ನು ಉಪದೇಶಿಸುವ ಆಪ್ತನ ವಚನ ಸತ್ಯವಾಗಿದೆ. ಆಪ್ತರ ಅಲ್ಲದೇ ಇರುವವರು ಅಂದರೆ ಆಪ್ತಭಾಷಿಗಳು ತಮ್ಮನ್ನು ತಾವೇ ಸರ್ವಜ್ಞ ಅಂತ ಹೇಳ್ಕೊಳ್ಳೋರು ಏನಿರ್ತಾರೆ, ಅವ್ರದ್ದು ವಚನ ಕೇವಲ ವಚನ ಮಲ ಇದೆ, ಅದು ಶಾಸ್ತ್ರ ಅಲ್ಲ ಅಂತ ಹೇಳಿದರು. ಅದಾದ ನಂತರ ಶ್ಲೋಕ ನಂಬರ್ ಅಂದರೆ ಶ್ಲೋಕ ಸಂಖ್ಯೆ 13ರ ಅರ್ಥವನ್ನು ಹೇಳ್ತಾರೆ ಕೇಳಿ. ಯಾರು ರಾಗ ದ್ವೇಷದಿಂದ ರಹಿತರಿದ್ದಾರೆ, ಸರ್ವಜ್ಞರಿದ್ದಾರೆ, ಸಕಲ ಜೀವಗಳಿಗೆ ಹಿತ ಮಾಡುವವರಿದ್ದಾರೆ, ಯುಕ್ತಿಯುಕ್ತವೂ ಸತ್ಯವೂ ಪವಿತ್ರವೂ ಆದ ವಚನದಿಂದ ಸನ್ಮಾರ್ಗವನ್ನು ಬೋಧಿಸ್ತಾರೋ ಅವರೇ ಆಪ್ತರು, ಅವರಿಗಿಂತ ಬೇರೆಯವರು ಆಪ್ತಾಭಾಸರು. ನೋಡಿ, ಆಪ್ತರ ಪರಿಭಾಷೆಯನ್ನು ಇಲ್ಲಿ ಹೇಳಿದ್ದಾರೆ. ಆಪ್ತರು ಯಾರು, ಅವರಿಗೆ ಏನು ಯೋಗ್ಯತೆ ಇರಬೇಕು ಅದನ್ನೆಲ್ಲನೂ ಇಲ್ಲಿ ಸ್ವಚ್ಛವಾಗಿ ಹೇಳಿದ್ದಾರೆ. ಇದನ್ನು ಸ್ವಚ್ಛವಾಗಿ ಕೇಳ್ಕೊಳ್ರಿ. ಮುಂದೆ ಶ್ಲೋಕ 14 ಮತ್ತು 15ರ ಅರ್ಥ: ಯಾರಲ್ಲಿ ಚಕ್ರವರ್ತಿ ದೇವೇಂದ್ರ ಮೊದಲಾದವರಲ್ಲಿ ರೂಪ, ತೇಜಸ್ಸು, ಗುಣಸ್ಥಾನ, ಧ್ಯಾನ, ಸಮೋಸರಣ ಸಂಪತ್ತು ಇರುವವೋ, ಆದರಣೀಯತ್ವವು ಅಂದರೆ ಸೌಂದರ್ಯ, ವಿಜಯ,
ಜ್ಞಾನ, ದರ್ಶನ, ಬಲ, ಸುಖ, ಮರಣ ಇಲ್ಲದವ ಆದಿ ಅನೇಕ ಗುಣಗಳಿಂದ ಸಂಪನ್ನನು ಇದಾನು. ಅವನೇ ಆಪ್ತನು, ಅವನೇ ಸರ್ವಜ್ಞನು, ಅವನೇ ಲೋಕಕ್ಕೆ ಪರಮೇಶ್ವರನು ಉತ್ಕೃಷ್ಟನು ಇದ್ದಾನೆ. ಇನ್ನು ಮುಂದೆ ಶ್ಲೋಕ 16ರ ಅರ್ಥ. ಆದ್ದರಿಂದ ನಾವೇ ಸರ್ವಜ್ಞರೆಂದು ಅಹಂಕಾರ ಪಡುವವರು ಇದುವರೆಗೆ ನೋಡದ ತಿಳಿಯದಂತಹ, ಅವರಿಗೆ ಗೊತ್ತೇ ಇಲ್ಲ ಅದು, ಅಬಾಧಿತವಾದ್ದು ಅಂಥ ಮತವನ್ನು ಆಪ್ತ ಮಾತ್ರ ದರ್ಶಿಸಬಲ್ಲನು. ಆ ಮತವು ಶ್ರೇಯಸ್ಸು ಬಯಸುವವರಿಗೆ ಶ್ರೇಯಸ್ಕರ ಇದೆ. ಶ್ಲೋಕ 17ರ ಅರ್ಥ. ಯುಕ್ತಿ, ಆಗಮ, ಪರಮಾಗಮಗಳಿಂದ ಸಹಿತವು, ಅದ್ವಿತೀಯವು, ಪ್ರಕಾಶಮಾನವು, ಗಂಭೀರವಾದ ಉಪದೇಶವುಳ್ಳದ್ದು, ಸ್ವಲ್ಪ ಅಕ್ಷರ ಇರುವುದು, ಸಂದೇಹರಹಿತವಾದ ವಾಕ್ಯವುಳ್ಳದ್ದು. ಜ್ಞಾನಿಗಳು ಇದನ್ನು ಸ್ವಯಂಭೂ ದೇವರ ವಾಕ್ಯ ಎಂದು ತಿಳಿಯಬೇಕು. ಅಂದರೆ ಶಾಸ್ತ್ರ ಯಾವ ರೀತಿ ಇರ್ತದೆ ಆ ರೀತಿ ಅದನ್ನು ಹೇಳಿದ್ದಾರೆ. ಇನ್ನು ಮುಂದೆ ಶ್ಲೋಕ 18ರ ಅರ್ಥ. ಬೇರೆ ಮತಗಳಲ್ಲಿ ಸೇರದೇ ಇರುವ ಶಾಸ್ತ್ರ, ಮಂತ್ರ, ಕ್ರಿಯಾವಿಧಿಗಳು ಆದ ಯಾವ ಪದಾರ್ಥ ಇದೆ, ಉತ್ಕೃಷ್ಟವಾದ ಆ ಎಲ್ಲ ವಸ್ತುಗಳು ಆಪ್ತರ ವಚನದಿಂದ ಆ ವಾಕ್ಯಗಳು ಪ್ರಮಾಣ ಆಗಿರುವವು. ಅಂದರೆ ಆ ವಚನಗಳೇ ಪ್ರಮಾಣ ಇರುವುದು. ಯಾಕೆ ಪ್ರಮಾಣ ಆಯ್ತದು? ಅದು ಆಪ್ತರ ವಚನ ಇದೆ. ಆದ್ದರಿಂದ ಆಪ್ತನಿಗೆ ಯಾವ ಯಾವ ಯೋಗ್ಯತೆ ಬೇಕು ಅನ್ನೋದನ್ನು ಹಿಂದೆ ನಿಮಗೆ ಹೇಳಲಾಗಿದೆ. ಅಲ್ಲಿಂದ ನನಗೆ ಕೇಳ್ಕೊಬೇಡ್ರಿ. ಯಾರು ಆಪ್ತರು ಅಂತ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಆಪ್ತರಾಗೋದಿಲ್ಲ. ಅವರಿಗೆ ಕೆಲವೊಂದು ಯೋಗ್ಯತೆಗಳು ಬೇಕು. ಆದ್ದರಿಂದ ಅವರ ವಚನ ಪ್ರಮಾಣ ಆಗುವುದು. ಶ್ಲೋಕ 19ರ ಅರ್ಥ. ಜಿನೇಂದ್ರರ ವಚನ ಉಪಯೋಗಿಸಿ ಬೇರೆಯವರ ಮತವನ್ನು ವಿಚಾರಿಸಿದಾಗ ಅವೆಲ್ಲ ದುರ್ವಚನ ಎಂದು ತಿಳಿಯುತ್ತದೆ. ಮುಂದೆ ಅಂಥ ವಚನಗಳನ್ನು ವಿಸ್ತರಿಸಿ ಹೇಳುತ್ತಾರೆ. ಶ್ಲೋಕ 20 ಮತ್ತು 21ರ ಅರ್ಥವನ್ನು ಹೇಳ್ತಾರೆ ಕೇಳಿ. ವೇದ, ಪುರಾಣ, ಸ್ಮೃತಿ, ಆಚರಣೆ, ಕ್ರಿಯಾವಿಧಿ, ಮಂತ್ರದೇವತೆಗಳು, ಚಿಹ್ನೆಗಳು, ಶುದ್ಧವಾದ ಆಹಾರ ಆದ ಎಲ್ಲ ವಸ್ತುಗಳು ಇವೆಲ್ಲದರ ಬಗ್ಗೆ ಯಥಾರ್ಥ ಸತ್ಯರೂಪದಿಂದ ಯಾವ ಶಾಸ್ತ್ರ ರಚನೆ ಆಗಿದೆ ಅದೇ ಸರಿಯಾದ ಧರ್ಮ ಇದೆ, ಸನ್ಮಾರ್ಗ ಇದೆ. ಬೇರೆ ವಿಷಯಗಳು ಇವುಗಳಂತೆಯೇ ಅಂದರೆ ಧರ್ಮದಂತೆಯೇ ಕಂಡರೂ ಅವು ನಿಜವಾದ ಧರ್ಮಗಳು ಅಲ್ಲ, ಸುಳ್ಳು ಇವೆ. ಅವು ನಿಜವಾದ ಧರ್ಮದ ಮಾತುಗಳಂತೂ ಅಲ್ಲ, ಸುಳ್ಳಿವೆ. ಆಯಿತು. ಇನ್ನು ಮುಂದೆ ಕೇಳ್ರಿ. ಶ್ಲೋಕ 22 ಸಂಖ್ಯೆಯ ಶ್ಲೋಕದ ಅರ್ಥ. ಚೆನ್ನಾಗಿ ಪ್ರತಿಪಾದಿಸಲ್ಪಟ್ಟದ್ದು, ದೋಷಗಳು ಇಲ್ಲದ್ದು ಆದಂತಹ ಆಚಾರಾಂಗ, ಸೂತ್ರಕೃತಾಂಗ, ಸ್ಥಾನಾಂಗ, ಸಮವಾಯಾಂಗ, ವ್ಯಾಖ್ಯಾ ಪ್ರಜ್ಞಪ್ತಿ ಅಂಗ, ಜ್ಞಾತೃಧರ್ಮ ಕಥಾಂಗ, ಉಪಾಸಕಾಧ್ಯಯನಾಂಗ, ಅಂತಃಕೃತ ದಶಾಂಗ, ಅನುತ್ತರೋಪವಾದಿಕ ದಶಾಂಗ, ಪ್ರಶ್ನಾ ವ್ಯಾಕರಣಾಂಗ, ವಿಪಾಕ ಸೂತ್ರಾಂಗ, ದೃಷ್ಟಿವಾದಾಂಗ, ಈ 12 ಅಂಗ ಶ್ರುತವೇ ನಿಜವಾದ ವೇದ ಇದೆ. ಹಿಂಸೆಯನ್ನು ಬೋಧಿಸುವ ವಾಕ್ಯ ಎಲ್ಲ ಯಮನ ವಚನ ಇದೆ, ಅದು ವೇದ ಅಲ್ಲ. ಇನ್ನು ಶ್ಲೋಕ ನೋಡ್ರಿ, ಇದು ನಿಮಗೆ ಗೊತ್ತಾಯಿತು. ಶ್ಲೋಕ 22ರಲ್ಲಿ ಆಚಾರ್ಯ ಭಗವಾನ್ ಅಷ್ಟೆಲ್ಲ ಪೂರಾ ಪ್ರಮಾಣದಲ್ಲಿ ಹೇಳಿಲ್ಲ ಇದ್ದ. ಯಾವುದನ್ನು ನಿಮಗೆ ತಿಳಿಲಿ ಅನ್ನೋ ಕಾರಣದಿಂದ ನಾನು 12 ಅಂಗದ ಎಲ್ಲ ಹೆಸರುಗಳನ್ನ ಹೇಳ್ತಾ ಬಂದೆ. ಅದನ್ನೇ ದ್ವಾದಶಾಂಗ ಶಾಸ್ತ್ರ ಅಂತಲೂ ಕರೀತಾರೆ. ಅಂದರೆ ಹಿಂದೆ ಹೇಳಿದ್ದು ನಿಮಗೆ ಗೊತ್ತಾಯ್ತಲ್ಲ ಇದೀಗ. ಆಚಾರಾಂಗ ಆಗಿ ಆಯ್ತಲ್ಲ, ಇದು ದ್ವಾದಶಾಂಗ ಶಾಸ್ತ್ರ ಅಂತ ಕರೀತಾರೆ. ಈ ಶ್ಲೋಕ 23ರ ಅರ್ಥ ಹೇಳ್ತಾರೆ. ಯಾವ ಶಾಸ್ತ್ರ ಪ್ರಾಣಿ ಹಿಂಸೆಯನ್ನು ನಿಷೇಧ ಮಾಡುತ್ತದೆ ಅದೇ ಪುರಾಣವು ಧರ್ಮಶಾಸ್ತ್ರ ಆಗುತ್ತದೆ. ಹಿಂಸೆ ಬೋಧಿಸುವಂಥ ಶಾಸ್ತ್ರ ಧೂರ್ತ ವಚನ ಅಂದರೆ ನಿಂದ್ಯ ವಚನ ಇದೆ ಅಂತ ಹೇಳ್ತಾರೆ.
ನೋಡಿ ಈಗ ಏನಾಗ್ತದೆ ನಿಮಗೆ ಅಂದರೆ ಇಲ್ಲಿ ಸಮಯ ಭಾಳ ಆಗ್ತಾ ಇದೆ, ಆದ್ದರಿಂದ ನಿಮ್ಮನ್ನು ಈಗ ಬಿಡಬೇಕಾಗುತ್ತೆ. ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬರ್ರಿ, ಈಗ ಬಂದು ಕೇಳ್ರಿ. ಯಾಕೆಂದರೆ ಸಮಯ ಆಗ್ತಿರೋದ್ರಿಂದ ನಿಮ್ಮನ್ನು ಬಿಡಬೇಕಾಗ್ತದೆ. ಈಗ ಭಾಳ ಮಹತ್ವಪೂರ್ಣ ವಿಷಯ ಇತ್ತು, ಆದ್ದರಿಂದ ನಾಳೆ ನೀವು ಬರಲೇಬೇಕು, ಸಮಯ ಕೇಳಲೇಬೇಕು, ನೀವು ಕೇಳಲೇಬೇಕು. ದ್ವಿಜರು ಭಾಗ 7. ದ್ವಿಜರು ಭಾಗ 7.